ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಅಂತ ಹೇಳಿದ್ರೆ ವಿಶೇಷ ಕೆಟಪ್ನಲ್ಲಿ ನಮ್ಮ ವೀರ ಅಭಿಮನ್ಯು ದಂತನ ಮುರ್ಕೊಂಡಿದ್ದೆ ಅಂತ ಹೇಳಿದ್ರೆ ಕಟ್ಟೆಕ್ಕಿ ಜಾಗದಲ್ಲಿ ಬಿದ್ದೊಂದು ಮರಕ್ಕೆ ತನ್ನ ದಂತನ ಸಿಕ್ಕಿಸ್ಕೊಂಡು ಮುರ್ಕೊಂಡಿದ್ದಾನೆ. ನೋಡೋಕ್ಕೆ ಈಗ ಮೊದಲಿಗಿಂತ ತುಂಬ ಚೆನ್ನಾಗಿರೋದು, ಈಗ ತುಂಬ ಲಕ್ಷಣವಾಗಿದ್ದಾನೆ. ಅದು ಮುರಿಲಿಕ್ಕೂ ಕಾರಣ ಇರ್ಬೋದು, ಆ ದಂತ ಮುಂದೆ ಬಂದಂಗೆ ತಿರುಗಿತ್ತಲ್ವ. ತಿರುಗಿದ ಕಾರಣಕ್ಕೆ ಆತನಿಗೆ ಹಿಂಸೆ ಆಗಿತ್ತು. ಮತ್ತು ಮಲಗಲಿಕ್ಕೂ ಜಾಸ್ತಿ ಮಲಗೋದೇ ಎಡಗಡೆಗೆ ಮಲಗಿದಾಗ ದಂತನೂ ಸುಮಾರು ಸೌದಿತ್ತು. ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈಗ. ದಂತ ಒಂದು ಸ್ವಲ್ಪ ಶಾರ್ಪ್ ಆಗಿದೆ, ಏನು ತೊಂದರೆನೂ ಇಲ್ಲ. ದಸರಕ್ಕೂ ಅಂಬರಿಗೆ ಏನು ತೊಂದರೆ ಇಲ್ಲ, ಕಾರ್ಯಾಚರಣೆಗೂ ತೊಂದರೆ ಇಲ್ಲ. ಆದರೆ ಫೈಟಿಗೆ ಬಿಟ್ಟರೆ ಮಾತ್ರ ಈಗ ರಾಕ್ಷಸ ರೂಪದಲ್ಲಿ ತಾಳ್ಕೊಂಡು ಫೈಟ್ ಮಾಡ್ತಾನೆ ಮಾತ್ರ. ಅಷ್ಟು ಚೆನ್ನಾಗಿದೆ ಈಗ ಓಪರಾಗಿ. ಆ್ಯಕ್ಚುಲಿ ಈಗೇ ದಂತ ಮುಂದಕ್ಕೆ ಬಂದು ಅಗಲಾಗೆ ಬರಬೇಕು. ಆತ ಭಾರಿ ಹಿಂಸೆ ಪಡ್ತಿದ್ದ, ಸೊಂಡಿಲು ದಪ್ಪ ಅಲ್ವಾ. ಆ ದಂತಕ್ಕೆ ಮುಂದುಗಡೆ ಬಂದು ಫುಲ್ ಬೆಂಡಾಗಿ ಅದು ದಂತ ಎತ್ತಲಿಕ್ಕೂ ಕಷ್ಟ, ಮುರ್ಸಾಯ್ತಿತ್ತು. ಮೇ ಬಿ ಅದಕ್ಕೇ ತಲೆ ಒಡಿಸಿ ಮುರ್ಕೊಂಡೇನೋ ಗೊತ್ತಿಲ್ಲ. ಆದರೆ ತುಂಬ ಲಕ್ಷಣವಾಗಿದ್ದಾನೆ ಈಗ. ಇನ್ನು ಸ್ವಲ್ಪ ದಂತೆಲ್ಲ ಉದ್ದ ಬಂದರೆ ಒಳ್ಳೆ ಸೂಪರ್ ಈಗ ನೋಡಲಿಕ್ಕೆ. ಈಗ ಬರಬೇಕು ಎಲ್ಲ ಆನೆಗಳು ಫೈಟಿಗೆಲ್ಲ. ಎಂಥ ಆನೆ ಬಂದರೂ ಈಗ ಹೊಡಿಲಿಕ್ಕೆ ಭಾರಿ ಚೆಂದ. ಬೆಂಡಿಲ್ಲಲ್ಲ, ಅದಂತ ಸ್ಟ್ರೈಟ್ ಇದೆ ಅಲ್ವಾ, ಭಾರಿ ಚೆನ್ನಾಗಿರುತ್ತೆ. ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಎಚ್ ಡಿ ಕೋಟೆ ಭಾಗದಲ್ಲಿ ಇವತ್ತು ಮುಳ್ಳೂರು ಅಂತೇಳುವಂಥ ಜಾಗದಲ್ಲಿ ಇದು ಹುಲಿ ಬಂದು ಒಬ್ಬ ಗಾರ್ಡಿಗೇ ಹೊಡೆದಿದೆ. ಈಗ ಅದಕ್ಕೆ ಧೈರ್ಯಶಾಲಿ ಆನೆ ಬೇಕು. ಯಾಕೆಂತಂದರೆ ಮನುಷ್ಯನ ಅಟ್ಯಾಕ್ ಮಾಡಿದ ಹುಲಿ ಅಂತ ಹೇಳಿದ್ರೆ ಅದನ್ನು ಹಿಡಿಲಿಕ್ಕೆ ಅಷ್ಟೇ ಧೈರ್ಯವಾಗಿ ಇರುವಂಥ ಕಾರ್ಯಾಚರಣೆ ಮಾಡೋ ತಂಡನೂ ಇರಬೇಕು. ಮೇ ಬಿ ಡಾಕ್ಟರ್ ರಮೇಶ್ ಅವರು ಇರ್ಬೋದು, ಅಭಿಮನ್ಯು, ವಸಂತ. ಮೇಯ್ನ್ ಟಾರ್ಗೆಟ್ ಅಂತ ಹೇಳಿದ್ರೆ ಹುಲಿ ಮನುಷ್ಯನಿಗೆ ಆ ಗಾರ್ಡ್ಗೆ ಹೊಡೆದ ಕಾರಣ ಅಗ್ರೆಸಿವ್ ಇರ್ಬೋದು ಅಂತೇಳಿ ಅದಕ್ಕೇ ಅಭಿಮನ್ಯುನ ಬಳಸ್ಕೋತಾ ಇದ್ದಾರೆ. ಏನೇ ಆಗಲಿ, ಅಭಿಮನ್ಯು ಹೊಸ ಲುಕ್ ಎಲ್ಲರಿಗೂ ಇಷ್ಟ ಆಗ್ತದೆ. 100% ಇಷ್ಟ ಆಗುತ್ತೆ. ನಾನು ಈಗ ನೋಡಿ 2-3 ದಿನ ಆಯಿತು, ವಿಡಿಯೋ ಏನು ಅಪ್ಲೋಡ್ ಮಾಡಿತ್ತಿಲ್ಲ. ಆದರೆ ತುಂಬ ಖುಷಿಯಾಗುತ್ತೆ. ಹಿಂಗೆ ಇರಬೇಕು ಅಭಿಮನ್ಯುದಂತ. ಇದೇ ಥರ ಸ್ಟ್ರೈಟ್ ಹೋದರೆ ಭಾರಿ ಒಂದು ಲುಕ್ ಇರುತ್ತೆ. ಈಗ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಿ ಅಂತೇಳಿ ಹೇಳ್ತೀನಿ. ಆದಷ್ಟು ಶೀಘ್ರ ಹುಲಿ ಕಾರ್ಯಾಚರಣೆ ಮಾಡಿ ಮುಗಿಸ್ಲಿ. ಇನ್ನೇನು 1-1.5 ತಿಂಗಳಿದೆ ದಸರಕ್ಕೆ. ಆನೆಗಳ ಆಯ್ಕೆನೂ ಆಗುತ್ತೆ. ಯಾವುದಾದ್ರು ಹೊಸ ಆನೆಗಳು ಆಯ್ಕೆ ಆಗುವ ಸಂಭವ ಜಾಸ್ತಿ ಇದೆ, ನೋಡುವ. ಮತ್ತು ಕ್ಯಾಂಪಲ್ಲಿ ಭೀಮನು ಮದದಲ್ಲಿದ್ದಾನೆ. ಸ್ವಲ್ಪ ದಿವಸದಲ್ಲಿ ಮದ ಕಮ್ಮಿನೂ ಆಗುತ್ತೆ. ಚೆನ್ನಾಗಿದೆ ಕ್ಯಾಂಪಲ್ಲಿರೋ ಬಾಕಿ ಆನೆಗಳೆಲ್ಲ. ಖುಷಿಯಾಗುತ್ತೆ. ಈಗ ಎಷ್ಟೋ ದಿನ ಆದಮೇಲೆ ಜನರಿಗೆಲ್ಲ ಆನೆಗಳು ನೋಡೋ ಭಾಗ್ಯ ಇಲ್ಲ. ಆನೆಗಳು ಫ್ರೀಯಾಗಿರ್ತವೆ, ಒಳ್ಳೆ ಚೆನ್ನಾಗಿ ಮೇವು ದಷ್ಟಪುಷ್ಟವಾಗಿದೆ. ಇಲ್ಲಾಂತಂದರೆ ಬೆಳಗ್ಗೆ 3 hours ಅಷ್ಟು ಟೈಮ್ ವೇಸ್ಟು. ಆ ಟೈಮನ್ನ ಈಗ ಕಾಡಿಗೆ ಹೋಗಿ ಮೇಯ್ಕೊಂಡು ಇಲ್ಲ ಸೊಪ್ಪು ಗಿಪ್ಪು ತಿನ್ಕೊಂಡು ಆರಾಮಾಗಿ ಚೆನ್ನಾಗಿದ್ದಾವೆ. ಖುಷಿಯಾಗುತ್ತೆ ಈಗ ಕ್ಯಾಂಪ್ ನೋಡಲಿಕ್ಕೆ. ಹಚ್ಚ ಹಸಿರಿನಿಂದ ಕೂಡಿದೆ. ಯಾವುದೂ ವಿಡಿಯೋ ಏನು ಮಾಡೋದಿಲ್ಲ. ಮೊನ್ನೆ ಹಾಗೆ ಪ್ರಿಯಪಟ್ಟಣಕ್ಕೆ ಹೋಗುವಾಗ ಒಂಚೂರು ಹಾಗೆ ನೋಡ್ಕೊಂಡು ಹೋದೆ. ಏನೋ ನೆನಪು ಬಂತು ಅಭಿಮನ್ಯುನೆಲ್ಲ. ಹಾಗೆ ನೋಡಿಕೊಂಡು ತುಂಬ ಖುಷಿ ಆಯಿತು. ಈಗ ಈ ಥರನೇ ಇರಬೇಕು, ಕ್ಯಾಂಪ್ಗಳಿಲ್ಲದಿದ್ದರೂ ಚೆಂದನೇ. ಆನೆಗಳು ಚೆನ್ನಾಗಿರ್ತವೆ, ಮೈಕಟ್ಟಿ ಎಲ್ಲ ದಪ್ಪವಾಗಿ ಇರ್ತವೆ. ಈ ಕ್ಯಾಂಪಲ್ಲಿ ಬಂದು ಅಲ್ಲಿ ನಿಂತ್ಕೊಂಡು ಇಲ್ಲ. ಗಜೇಂದ್ರನೂ ಅಷ್ಟೇ ತುಂಬ ಚೆನ್ನಾಗಿದ್ದಾನೆ. ಎಲ್ಲ ಆನೆಗಳು ಅಪ್ಡೇಟಾಗಿ ಇದ್ದಾವೆ, ಎಲ್ಲರೂ ಸೂಪರಾಗಿದ್ದಾವೆ, ಯಾವುದೇ ತೊಂದರೆ ಇಲ್ಲ. ಕ್ಯಾಂಪ್ ಓಪನ್ ಮಾಡಲಿಕ್ಕೆ ಆಲ್ಮೋಸ್ಟ್ ಇನ್ನೂ 4-5 ತಿಂಗಳು ಬೇಕಾಗ್ಬೋದು. ಹೊಸ ಎಸ್ ಒ ಪಿಗೆ ಇಮಿಡಿಯೇಟ್ ಏನು ಓಪನ್ ಮಾಡೋಕ್ಕಾಗಲ್ಲ ಆ ಕಂಡೀಷನ್ಗಳಲ್ಲಿ. ಎಲ್ಲ ಮರು ಕೆಲಸಗಳಾಗಬೇಕು. ಸದ್ಯದ ಮಟ್ಟಿಗೆ ಅಂತೂ ಕ್ಯಾಂಪ್ ಜನವರಿ-ಫೆಬ್ರವರಿ ಟೈಮ್ ತೆಗಿಬೋದು. ಎಲ್ಲ ಕೆಲಸಗಳಾಗಬೇಕಲ್ಲ. ಈಗ ಅದ್ರ ಮಧ್ಯೆ ದಸರಾನೂ ಬರುತ್ತೆ. ದಸರಾ ಬಂದ್ರೂ ದಸರಕ್ಕೂ ಭಾಗವಹಿಸಬೇಕು. ಆಗ ಇಲ್ಲಿ ಕ್ಯಾಂಪ್ಗಳು ಅಲ್ಲಿ ಆನೆ ಇರೋದು ಕಮ್ಮಿ ಆಗ್ತವೆ. ಆ ಸಂದರ್ಭ ನೋಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಇಂಟರ್ಲಾಕಿಂದ ಹಿಡಿದು ದಾರಿ ಗಿರಿ ಎಲ್ಲವನ್ನು ಹೊಸ್ದಾಗಿ ಮಾಡಬೇಕು. ಫೆನ್ಸಿಂಗು ಅಷ್ಟೇ, ಹೊಸ ಫೆನ್ಸಿಂಗ್ ಮಾಡಬೇಕು. ಯಾರು ಹೋಗೋಂಗಿಲ್ಲ. ಇನ್ನು ಮುಂದೆ ಕ್ಯಾಂಪ್ಗಳಲ್ಲಿ ಹೋದರೆ ನಮಗೆ ಗೈಡ್ ಮಾಡ್ತಾರೆ. ಆನೆಗಳ ಹತ್ರ ಹೋಗೋಂಗಿಲ್ಲ. ಬ್ಯಾಚ್ ವೈಸ್ ಬಿಡ್ತಾರಂತೆ. ಒಂದು ಬ್ಯಾಚಲ್ಲಿ 45 ಜನ ಇರ್ಬೋದು. ಆ ಗೈಡ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇದು ಇಂಥ ಆನೆ ಈ ಥರ ಸೆರೆ ಹಿಡಿದಿದ್ದು, ಈ ಥರ ಕಾರ್ಯಾಚರಣೆ ಮಾಡಿದ ಆನೆ ಹೆಸರು, ಎಲ್ಲಿ ಕಾರ್ಯಾಚರಣೆ ಮಾಡಿದ್ದು, ಎಲ್ಲ ಮಾಹಿತಿಗಳನ್ನು
ನೀಡ್ತಾರೆ ಅಂತ ಹೇಳುವ ಸುದ್ದಿ ಇದೆ. ಚಂದ, ಆ ಥರ ಇದ್ರೂ ಚಂದನೇ. ಅದೇ ಏನಿದ್ರು ಆನೆಗಳ ಹತ್ರ ಹೋಗೋದಿರೋದು ಮಾಡಿದ್ದು ತುಂಬ ಒಳ್ಳೆಯ ಒಂದು ವಿಚಾರ. ಯಾರು ಮುಟ್ಟೋದು ಬೇಡ, ನಮಸ್ಕರಿಸೋದು ಬೇಡ, ಆಶೀರ್ವಾದನೂ ತೆಗೆಯೋದು ಬೇಡ. ಒಳ್ಳೆಯದಾಯಿತು. ಓಕೆ ಫ್ರೆಂಡ್ಸ್, ಇನ್ನೇನು ಹುಲಿ ಕಾರ್ಯಾಚರಣೆ ಆದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ನೋಡುವ. ಆದಷ್ಟು ಶೀಘ್ರ ಈ ಕಾರ್ಯಾಚರಣೆನ ಮುಗಿಸ್ಕೊಂಡು ಯಶಸ್ವಿಯಾಗಲಿ. ಆನೆಗಳು ಎಲ್ಲರೂ ಯಶಸ್ವಿಯಾಗಿ ಕ್ಯಾಂಪ್ಗೆ ಹಿಂದಿರುಗಲಿ ಅಂತ ಕೇಳಿಕೊಳ್ತೀನಿ.